ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ನಾಗರಾಜ್. ತಮಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ವಿದ್ಯಾರ್ಥಿಗಳೇ, ಈ ದಿನ 10ನೇ ತರಗತಿಯಲ್ಲಿರ್ತಕ್ಕಂತಹ ಪಾಠ ಎದೆಗೆ ಬಿದ್ದ ಅಕ್ಷರ, ಈ ಪಾಠದ ಪ್ರಶ್ನೋತ್ತರಗಳನ್ನು ಮತ್ತು ವ್ಯಾಕರಣಾಂಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಲೇಖಕರ ಪರಿಚಯ. ಲೇಖಕರು ದೇವನೂರು ಮಹಾದೇವ. ಅವರ ಜನನ ಆಗಿದ್ದು 1948 ಕ್ರಿಸ್ತಶಕ 1948. ಸ್ಥಳ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು. ಇವರು ರಚನೆ ಮಾಡಿರ್ತಕ್ಕಂತಹ ಕೃತಿಗಳು ಅಂತ ಹೇಳಿದರೆ ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆ ನೆಂಟ, ನೋಡು ಮತ್ತು ಕೂಡು ಹಾಗೂ ಎದೆಗೆ ಬಿದ್ದ ಅಕ್ಷರಗಳು. ಅದಲ್ಲದೆ ಕುಸುಮಬಾಲೆ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ದೊರಕಿದೆ. ಅಲ್ಲದೆ ಒಡಲಾಳ ಅಂತಕ್ಕಂಥ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಇವರಿಗೆ ದೊರಕಿದೆ. ಕುಸುಮಬಾಲೆ ಅಂತಕ್ಕಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಒಡಲಾಳ ಅಂತಕ್ಕಂಥ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಇವರಿಗೆ ದೊರೆತಿರ್ತಕ್ಕಂಥದ್ದು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವುವು? ಉತ್ತರ: ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು. ಪ್ರಶ್ನೆ 2, ಮನೆ ಮಂಚಮ್ಮ ಯಾರು? ಉತ್ತರ: ಮನೆ ಮಂಚಮ್ಮ ದೇವನೂರಿನ ಗ್ರಾಮ ದೇವತೆ ಅಥವಾ ಗ್ರಾಮ ದೇವತೆ ಅಂತ ಬರೋದು ತಪ್ಪೇನಿಲ್ಲ. ಪ್ರಶ್ನೆ 3, ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು? ಉತ್ತರ: ಮನೆ ಮಂಚಮ್ಮನ ಕತೆ ಹೇಳಿದವರು ಅಥವಾ ಕತೆ ಹೇಳಿದ ಕವಿ ಸಿದ್ಧಲಿಂಗಯ್ಯ. ಪ್ರಶ್ನೆ 4, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ಉತ್ತರ: ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಹಳಕಟ್ಟಿಯವರು. ಯಾರು? ಹಳಕಟ್ಟಿಯವರು. ಇನ್ನು ಪ್ರಶ್ನೆ 5, ವಚನಕಾರರಿಗೆ ಯಾವುದು ದೇವರಾಗಿತ್ತು? ಉತ್ತರ: ವಚನಕಾರರಿಗೆ ಅವರ ಪ್ರಜ್ಞೆಯೇ ದೇವರಾಗಿತ್ತು. ಪ್ರಶ್ನೆ 6ನೇದು, ಅಶೋಕ ಪೈ ಅವರ ವೃತ್ತಿ ಯಾವುದು? ಉತ್ತರ: ಅಶೋಕ ಪೈ ಅವರ ವೃತ್ತಿ ಮನೋವೈದ್ಯ ಅಥವಾ ಮನೋವೈದ್ಯರು. ಪ್ರಶ್ನೆ 7, ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ. ದೇವನೂರರ ದೇವರು ಬುದ್ಧ. 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವೇನು? ಉತ್ತರ: ಮನೋವೈದ್ಯರಾದ ಡಾಕ್ಟರ್ ಅಶೋಕ ಪೈ ಅವರು ಮೈಸೂರಿಗೆ ಬಂದಾಗ ಮನಸ್ಸಿನ ಬಗ್ಗೆ ಅವರು ನಡೆಸಿದ ಒಂದು ಸಂಶೋಧನಾ ಸತ್ಯವೇನೆಂದರೆ, ದುಃಖ ಮತ್ತು ಸಂತೋಷದ ಭಾವನೆಗಳು ಎಲ್ಲರ ಮನಸ್ಸಿನ ಮೇಲೂ ಪ್ರಭಾವವನ್ನುಂಟು ಮಾಡುತ್ತವೆ. ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತದೆ. ಈ ಅನುಕಂಪನ ಇಡೀ ಜೀವ ಸಂಕುಲವನ್ನು ಒಂದು ಎಂದು ಹೇಳುತ್ತದೆ. ಇದು ಸಂಶೋಧನಾ ಸತ್ಯವಾಗಿರುತ್ತದೆ. ಇನ್ನು 2ನೇ ಪ್ರಶ್ನೆ. ಪ್ರಶ್ನೆ 2, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ವಿವರಿಸಿ. ಉತ್ತರ: ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ. ಅದು ಕ್ರಿಯೆಯಿಂದ, ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅಂತಕ್ಕಂಥ ಮಾತನ್ನು ವಚನಕಾರರು ತಮ್ಮ ದೃಷ್ಟಿಯಲ್ಲಿ ಹೇಳಿದ್ದಾರೆ. ಇನ್ನು 8-10 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಕವಿ ಸಿದ್ಧಲಿಂಗಯ್ಯ ಹೇಳಿದ ಕಥೆಯನ್ನು ಬರೆಯಿರಿ. ಉತ್ತರ: ಲೇಖಕರಾದ ದೇವನೂರು ಮಹಾದೇವ ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಪಾಠದಲ್ಲಿ ಕವಿ ಸಿದ್ಧಲಿಂಗಯ್ಯ ಅವರು ತಮಗೆ ಹೇಳಿದ ಕಥೆಯನ್ನು ಲೇಖಕರು ಇಲ್ಲಿ ಸ್ಮರಿಸಿದ್ದಾರೆ. ಆ ಕಥೆಯಲ್ಲಿ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಹೀಗೆ ಕಟ್ಟುತ್ತಾ ಚಾವಣಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬನ ಮೈಮೇಲೆ ಗ್ರಾಮ ದೇವತೆ ಮಂಚಮ್ಮ ಆವಾಹಿಸಿಕೊಂಡು, ನಿಲ್ಲಿಸಿ ನನ್ನ ಮಕ್ಕಳ ಎಂದು ಅಬ್ಬರ ಮಾಡುತ್ತಾಳೆ. ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸ ನಿಲ್ಲಿಸಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿರಲು ದೇವತೆ ಮಂಚಮ್ಮ ಜನರನ್ನು ಕುರಿತು, ಏನ್ರಯ್ಯ, ಏನು ಮಾಡ್ತಾ ಇದ್ದೀರಿ ಎಂದು ಕೇಳಿದಾಗ ಅಲ್ಲಿಯ ಜನರು, ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ ಎಂದು ಹೇಳಿದರು. ಆಗ ದೇವಿ ಜನರನ್ನು ಕುರಿತು, ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಎಂದು ಕೇಳಿದಾಗ ಅವರಲ್ಲೊಬ್ಬನು ತನಗೆ ಮನೆ ಇಲ್ಲ ಎಂದು ಹೇಳಿಕೊಂಡನು. ಆ ಮಾತನ್ನು ಕೇಳಿದ ದೇವಿ
ಮಂಚಮ್ಮಳು ಹಾಗಾದರೆ ಎಲ್ಲರಿಗೂ ಮನೆಯಾಗುವವರೆಗೂ ನನಗೂ ಮನೆ ಬೇಡ ಎಂದು ಹೇಳಿ ಮನೆ ಮಂಚಮ್ಮನಾಗುತ್ತಾಳೆ. ಚಾವಣಿ ಇಲ್ಲದ ಗುಡಿಯಲ್ಲಿ ದೇವಿ ಮಂಚಮ್ಮ ಇಂದಿಗೂ ಪೂಜಿತಳಾಗುತ್ತಾಳೆ ಎಂದು ಮನೆ ಮಂಚಮ್ಮಳ ಬಗ್ಗೆ ಕವಿ ಸಿದ್ಧಲಿಂಗಯ್ಯ ಹೇಳಿದರು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇದು, ಹಾಗಾದರೆ ಎಲ್ಲರಿಗೂ ಮನೆಯಾಗುವವರೆಗೂ ನಮಗೂ ಮನೆ ಬೇಡ. ಹಾಗಾದರೆ ಎಲ್ಲರಿಗೂ ಮನೆಯಾಗುವವರೆಗೂ ನನಗೂ ಮನೆ ಬೇಡ, ನನಗೂ ಮನೆ ಬೇಡ. ಉತ್ತರ, ಈ ವಾಕ್ಯವನ್ನು ದೇವನೂರು ಮಹಾದೇವ ರಚಿಸಿರುವ ವೈಚಾರಿಕ ಬಿಡಿ ಲೇಖನಗಳ ಸಂಕಲನ ಆಧಾರಿತವಾದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ಈ ವಾಕ್ಯವನ್ನು ದೇವನೂರು ಮಹಾದೇವ ರಚಿಸಿರುವ, ಅದು ಪುಸ್ತಕದಲ್ಲಿ ಹೀಗಿದೆ, ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಡಿ ಲೇಖನಗಳ ಸಂಕಲನ ಆಧಾರದಿಂದ ಆರಿಸಿಕೊಳ್ಳಲಾಗಿದೆ, ಹೀಗಿದೆ ಅದು. ನಾನು ಅದನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದೀನಿ. ಈ ವಾಕ್ಯವನ್ನು ದೇವನೂರು ಮಹಾದೇವ ರಚಿಸಿರುವ ವೈಚಾರಿಕ ಬಿಡಿ ಲೇಖನಗಳ ಸಂಕಲನ ಆಧಾರಿತವಾದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಕಾರಣ ಯಾವ ಪಾಠದಿಂದ ಆರಿಸಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಬರೀಲಿಕ್ಕೆ ಈ ತರ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಸಂದರ್ಭ, ಈ ಮಾತನ್ನು ಮನೆ ಮಂಚಮ್ಮಳು ಮನೆ ಇಲ್ಲದ ತನ್ನ ಭಕ್ತರನ್ನು ಕುರಿತು ಹೇಳುತ್ತಾಳೆ. ಸಂದರ್ಭ ಬರುತ್ತೀಗ, ಒಮ್ಮೆ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸಿದರು. ಹೀಗೆ ಗುಡಿ ಕಟ್ಟುತ್ತಾ ಚಾವಣಿ ಮಟ್ಟಕ್ಕೆ ಅದು ಬಂದಾಗ ಆ ದೇವತೆ ಮಂಚಮ್ಮ ಒಬ್ಬನ ಮೈ ಮೇಲೆ ಅವಾಯಿಸಿಕೊಂಡು ನಿಲ್ಲಿಸಿ ನನ್ನ ಮಕ್ಕಳ ಎಂದು ಅಬ್ಬರಿಸಿದಳು. ಏನ್ರಯ್ಯ, ಏನ್ ಮಾಡ್ತಾ ಇದ್ದೀರಿ ಎಂದು ಮಂಚಮ್ಮಳು ಕೇಳಿದಾಗ ಅಲ್ಲಿದ್ದ ಭಕ್ತರು, ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ದೇವಿ ಎಂದು ಹೇಳಿದರು. ಆಗ ದೇವಿ ಭಕ್ತರನ್ನು ಕುರಿತು, ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಎಂದು ಕೇಳಿದಾಗ ಅವರಲ್ಲೊಬ್ಬನು ತನಗೆ ಮನೆ ಇಲ್ಲ ಎಂದು ಹೇಳಿಕೊಂಡನು. ಆಗ ದೇವಿಯು ಮನೆ ಇಲ್ಲದ ಭಕ್ತರನ್ನು ಕುರಿತು ಈ ಮೇಲಿನಂತೆ ಹೇಳುತ್ತಾಳೆ. ಹಾಗಾದರೆ ಸ್ವಾರಸ್ಯ ನೋಡೋದಾದ್ರೆ, ದೇವಿ ಮನೆ ಮಂಚಮ್ಮಳು ತನ್ನ ಭಕ್ತರನ್ನು ಕಾಯುವ ಭಾವನೆಯು ಈ ಮಾತಿನ ಸ್ವಾರಸ್ಯವಾಗಿದೆ. ಸಂದರ್ಭ ಎರಡನೇದು, ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ. ಈ ವಾಕ್ಯವನ್ನು ದೇವನೂರು ಮಹಾದೇವ ರಚಿಸಿರುವ ವೈಚಾರಿಕ ಬಿಡಿ ಲೇಖನಗಳ ಸಂಕಲನ ಆಧಾರಿತವಾದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರಾದ ದೇವನೂರು ಮಹಾದೇವ ಅವರು ಮನೋವೈದ್ಯರಾದ ಡಾಕ್ಟರ್ ಅಶೋಕ ಪೈ ನಡೆಸಿದ ಸಂಶೋಧನಾ ಸತ್ಯದ ಪರಿಣಾಮವನ್ನು ಕುರಿತು ಹೇಳಿದ್ದಾರೆ. ಸಂದರ್ಭ, ಡಾಕ್ಟರ್ ಅಶೋಕ ಪೈ ಅವರ ಸಂಶೋಧನಾ ಸತ್ಯದ ಪರಿಣಾಮವೆಂದರೆ, ದುಃಖ ಮತ್ತು ಸಂತೋಷದ ಭಾವನೆಗಳು ಎಲ್ಲರ ಮನಸ್ಸಿನ ಮೇಲೂ ಪ್ರಭಾವವನ್ನು ಬೀರುತ್ತವೆ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನವು ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲಾ ಜೀವಿಗಳಲ್ಲೂ ಅದು ಕಂಪನವನ್ನು ಉಂಟು ಮಾಡುತ್ತದೆ. ಈ ಅನುಕಂಪನ ಇಡೀ ಜೀವಸಂಕುಲ ಒಂದು ಎಂದು ಹೇಳುತ್ತದೆ. ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಉಂಟಾದ ಸುಖ ಮತ್ತು ದುಃಖದ ಭಾವನೆಗಳು ಬೇರೆಯವರ ಮನಸ್ಸಿನ ಮೇಲೆ ಪರಿಣಾಮವನ್ನುಂಟು ಮಾಡುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಬರುವ ಮಾತಿದು. ಸ್ವಾರಸ್ಯ, ಯಾವುದೇ ಒಂದು ಜೀವಿಯ ನೋವು ನಲಿವು ಸಮೀಪದಲ್ಲಿರುವ ಜೀವಿಯ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದೇ ಈ ವಾಕ್ಯದ ಸ್ವಾರಸ್ಯವಾಗಿದೆ. ಅಥವಾ ಯಾವುದೇ ಒಂದು ಜೀವಿಯ ನೋವು ನಲಿವು ಇನ್ನೊಂದು ಜೀವಿಯ ಮೇಲೆ ಪ್ರಭಾವವನ್ನು ಬೀರುತ್ತದೆ ಎಂಬುದೇ ಈ ವಾಕ್ಯದ ಸ್ವಾರಸ್ಯವಾಗಿದೆ. ಮೂರನೇದು, ಟೆಕ್ಸ್ಟ್ ಬುಕ್ನಲ್ಲಿ ಅದು 4ನೇದಿದೆ, ನಾನು ಅದನ್ನು 3ನೇದಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ. ಈ ವಾಕ್ಯವನ್ನು ದೇವನೂರು ಮಹಾದೇವ ರಚಿಸಿರುವ ವೈಚಾರಿಕ ಬಿಡಿ ಲೇಖನಗಳ ಸಂಕಲನ ಆಧಾರಿತವಾದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ನಮ್ಮ ಸುತ್ತಮುತ್ತಲೂ ನಡೆಯುವ ಘಟನೆಗಳು ಎಲ್ಲರ ಮನಸ್ಸನ್ನು ಕಲಕುತ್ತವೆ ಎಂದು ಹೇಳಿದ್ದಾರೆ. ಸಂದರ್ಭ, ಇಂದು ಇಡೀ ಜಗತ್ತು ಕೊಲೆ, ಸುಲಿಗೆ, ದ್ವೇಷ ಮುಂತಾದ ಕೆಟ್ಟ ಗುಣಗಳಿಂದ ನರಳುತ್ತಿದೆ. ಇದನ್ನು ಹೀಗೆಯೇ ಬಿಟ್ಟರೆ ಈ ಕೆಟ್ಟ ಗುಣಗಳಿಂದ ಜಗತ್ತು ಘಾಸಿಗೊಳ್ಳುತ್ತದೆ ಅಥವಾ ನಾಶವಾಗುತ್ತದೆ. ಏಕೆಂದರೆ ನಾವು ಮನುಷ್ಯರು, ಎಲ್ಲರ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ. ನಮ್ಮೊಳಗೆ
ಮೂರ್ಛಾವಸ್ಥೆಯಲ್ಲಿರುವ ಕಾರುಣ್ಯವನ್ನು ಎಚ್ಚರಗೊಳಿಸಿ ಜಾಗತೀಕರಣವನ್ನು ರೂಪಿಸಬೇಕಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಬರುವ ಮಾತಿದು. ಸ್ವಾರಸ್ಯ, ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕೆಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಇನ್ನು 4ನೇದು, ಅದು ಟೆಕ್ಸ್ಟ್ ಬುಕ್ನಲ್ಲಿ 3ನೇ ಪ್ರಶ್ನೆ ಇದೆ. ನಾನು 4ನೇ ಪ್ರಶ್ನೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಉತ್ತರ: ಈ ವಾಕ್ಯವನ್ನು ದೇವನೂರು ಮಹಾದೇವ ರಚಿಸಿರುವ ವೈಚಾರಿಕ ಬಿಡಿ ಲೇಖನಗಳ ಸಂಕಲನ ಆಧಾರಿತವಾದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಅಥವಾ ನೀವು ಎದೆಗೆ ಬಿದ್ದ ಅಕ್ಷರ ಸೇರಿಸ್ಕೊಂಡೇ ಬರಿಬಹುದು. ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಡಿ ಲೇಖನಗಳ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರಿಬಹುದು. ವಚನಕಾರರಿಗೆ ಇದ್ದ ಅರಿವಿನ ಅಥವಾ ಪ್ರಜ್ಞೆಯ ಮಹತ್ವವನ್ನು ಕುರಿತು ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸಂದರ್ಭ: ವಚನಕಾರರು ತಮ್ಮ ಸುತ್ತಮುತ್ತಲಿರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರು ಅವರದ್ದೇ ಆದ ಇಷ್ಟ ದೇವರನ್ನು ಹೊಂದಿದ್ದರು. ಅವರಿಗೆ ಅವರ ಪ್ರಜ್ಞೆಯೇ ದೇವರಾಗಿತ್ತು. ಈ ರೀತಿ ಪ್ರಜ್ಞೆಯನ್ನೇ ದೇವರೆಂದುಕೊಂಡ ವಚನಕಾರರು ಸುಡುವ ಬೆಂಕಿಯನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡಂತಾಗಿತ್ತು. ತಮ್ಮ ಪ್ರಜ್ಞೆಯ ಮುಂದೆ ಅವರು ಸುಳ್ಳು ಹೇಳುವಂತಿರಲಿಲ್ಲ. ತಮ್ಮ ಕಷ್ಟ ಸುಖಗಳನ್ನು ಅವರು ತಾವು ಹೊಂದಿದ್ದ ಪ್ರಜ್ಞೆಯ ಮುಂದೆ ಹೇಳಿಕೊಳ್ಳುತ್ತಿದ್ದರು. ಅವರು ಹೇಳುತ್ತಿದ್ದ ನುಡಿಗಳೇ ವಚನಗಳಾದವು ಎಂದು ಹೇಳುವ ಸಂದರ್ಭದಲ್ಲಿ ಬರುವ ಮಾತಿದು. ಸ್ವಾರಸ್ಯ ನೋಡಿದ್ರೆ, ವಚನಕಾರರು ಹೊಂದಿದ್ದ ಆರಾಧ್ಯ ದೈವವೇ ಅವರಿಗೆ ಪ್ರಜ್ಞೆಯಾಗಿತ್ತು ಎಂಬುದೇ ಈ ವಾಕ್ಯದ ಸ್ವಾರಸ್ಯವಾಗಿದೆ. ಈ ಪಾಠದಲ್ಲಿ ಬರ್ತಕ್ಕಂಥ ತತ್ಸಮ ತದ್ಭವಗಳನ್ನು ನೋಡ್ತಾ ಹೋಗೋಣ. ತತ್ಸಮ ತದ್ಭವ ರೂಪ ಬರೆಯಿರಿ. ಭೂಮಿ ಭುವಿ, ಅಕ್ಷರ ಅಕ್ಕರ, ಎದೆ ಹೃದಯ, ಕವಿ ಕಬ್ಬಿಗ, ಕಥೆ ಕಥಾ, ಗ್ರಾಮ ಗ್ರಾವ, ಗ್ರಾಮ ಗಾವ, ಪುಸ್ತಕ ಹೊತ್ತಿಗೆ, ಶಬ್ದ ಶಬುದ, ಜ್ಞಾನ ಜಾನ, ದೃಷ್ಟಿ ದಿಟ್ಟಿ, ಕಾವ್ಯ ಕಬ್ಬ, ಪುಣ್ಯ ಹೂನ್ಯ, ಧರ್ಮ ದಮ್ಮ, ಸಾವಿರ ಸಾಸಿರ, ಸಂತೋಷ ಸಂತಸ, ಗಳಿಗೆ ಘಟಕ. ಜೋಡಿ ಪದ ನೋಡಿದ್ರೆ ದೇವರು ದಿಂಡರು, ಗುಡಿ ಗುಂಡಾರ ಅಥವಾ ಗುಡಿ ಗೋಪುರ ಬರಿಬೋದು. ಕೊಲೆ ಸುಲಿಗೆ, ಏಳು ಬೀಳು, ಇದು ಜೋಡಿ ಪದನೂ ಆಗತ್ತೆ, ವಿರುದ್ಧ ಪದನೂ ಆಗತ್ತೆ. ದುಃಖ ದುಮ್ಮಾನ, ಪೂಜೆ ಪುನಸ್ಕಾರ, ಬದುಕು ಬವಣೆ. ಈ ಪಾಠದಲ್ಲಿ ಬರ್ತಕ್ಕಂಥ ವಿರುದ್ಧ ಪದಗಳು: ಫಲ ನಿಷ್ಫಲ, ಆರಂಭ ಆರಂಭ ಮುಕ್ತಾಯ, ಅನುಭವ ಅನನುಭವ, ಜೀವ ನಿರ್ಜೀವ, ಸಮಷ್ಟಿ ವೃಷ್ಟಿ, ಒಳಿತು ಕೆಡಕು, ಪುಣ್ಯ ಪಾಪ, ಮೊದಲು ಕೊನೆ, ಅಕ್ಷರ ಕ್ಷರ, ಅಕ್ಷರ ಅಂದರೆ ನಾಶ ಆಗ್ತಕ್ಕಂಥದ್ದು, ನಿರ್ಮಾಣ ನಿರ್ನಾಮ. ಈ ಪಾಠದಲ್ಲಿ ಬಂದಿರತಕ್ಕಂಥ ವಿರುದ್ಧ ಪದಗಳು. ಇದನ್ನು ನಿಮಗೆ ಪರೀಕ್ಷೆಗೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಮಸ್ಕಾರ.